ಆತ್ಮೀಯ ಕುಂಭರಾಶಿಯವರೇ, ಕುಂಭರಾಶಿ 11ನೇ ರಾಶಿ, ಕಡಲನ್ನು ಸೇರಿದ ನದಿಯಂತೆ. ಅಪಾರ ಜ್ಞಾನವನ್ನು ತನ್ನೊಳಗೆ ಇಟ್ಟುಕೊಂಡಿರುವವರು ನೀವು ಜನರಿಗಿಂತ ಭಿನ್ನ, ನೀವು ಯೋಚಿಸುವ ರೀತಿ, ನೀವು ಬದುಕುವ ರೀತಿ ಎಲ್ಲವೂ ವಿಚಿತ್ರ ಮತ್ತು ವಿಶಿಷ್ಟ. ಕುಂಭರಾಶಿಯವರೇ, ನಿಮಗೆ ಸ್ನೇಹಿತರು ಹೆಚ್ಚು, ಆದರೆ ನಿಜವಾದ ಆಪ್ತರು ಕಡಿಮೆ. ಎಲ್ಲರ ನಡುವೆ ಇದ್ದರೂ ಒಂಟಿತನವನ್ನು ಅನುಭವಿಸುವವರು ನೀವು. ಸ್ನೇಹಿತರೆ, 2026ರ ಜನವರಿ ತಿಂಗಳು ಕುಂಭರಾಶಿಯವರ ಪಾಲಿಗೆ ಅಗ್ನಿ ಪರೀಕ್ಷೆಯ ಸಮಯ ಎಂದರೂ ತಪ್ಪಾಗಲಾರದು. ಯಾಕೆಂದರೆ ನೀವು ಈಗ ಸಾಡೆಸಾತಿಯ ಅತ್ಯಂತ ಪ್ರಭಾವಶಾಲಿ ಹಂತದಲ್ಲಿದ್ದೀರಿ. ಶನಿ ಮಹಾತ್ಮನು ನಿಮ್ಮ ಜನ್ಮ ರಾಶಿಯ ಮೇಲೆಯೇ ಅಥವಾ ಅಕ್ಕಪಕ್ಕದಲ್ಲಿ ಸಂಚರಿಸುತ್ತಾ ನಿಮ್ಮನ್ನು ತಿದ್ದಿ ತೀಡುತ್ತಿದ್ದಾನೆ. ಈ ಜನವರಿ ತಿಂಗಳು ನಿಮಗೆ ಕೇವಲ ಕಷ್ಟಗಳನ್ನು ಕೊಡುವುದಿಲ್ಲ, ಬದಲಾಗಿ ಬದುಕಿನ ಸತ್ಯವನ್ನು ತಿಳಿಸಿಕೊಡುತ್ತದೆ. ಯಾರು ನಿಮ್ಮವರು, ಯಾರು ನಾಟಕ ಆಡುವವರು, ಹಣ ಮುಖ್ಯವೋ ಸಂಬಂಧ ಮುಖ್ಯವೋ ಎನ್ನುವ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ಈ ತಿಂಗಳು ನಿಮಗೆ ಎದುರಾಗುವ ಆರ್ಥಿಕ ಮುಗ್ಗಟ್ಟುಗಳೇನು, ಅನಾರೋಗ್ಯದ ಸಮಸ್ಯೆಗಳು ಬಾಧಿಸಬಹುದಾ, ಅಥವಾ ಶನಿಯ ಕೃಪೆಯಿಂದ ಉನ್ನತ ಸ್ಥಾನಮಾನ ಸಿಗಲಿದೆಯೇ? ಬನ್ನಿ ನೋಡೋಣ. ಮುಖ್ಯವಾಗಿ ಈ ವಿಡಿಯೋದಲ್ಲಿ ಕುಂಭರಾಶಿಯವರಾದ ನಿಮ್ಮ ಸಹಜ ಗುಣವಾದ ಮಾನವೀಯತೆ ಮತ್ತು ಅಸಹಜ ಗುಣವಾದ ಅನಿರೀಕ್ಷಿತ ವರ್ತನೆ ಹೇಗೆ ನಿಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದನ್ನು ವಾಸ್ತವಿಕವಾಗಿ ವಿಶ್ಲೇಷಣೆ ಮಾಡುತ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕೆಂದರೆ ವಿಡಿಯೋದ ಕೊನೆಯಲ್ಲಿ 2026ರಲ್ಲಿ ನೀವು ಎದುರಿಸಲೇಬೇಕಾದ ಮಾನಸಿಕ ಖಿನ್ನತೆ ಮತ್ತು ಅಪವಾದದ ಸವಾಲಿನ ಬಗ್ಗೆ ಮತ್ತು ಅದಕ್ಕೆ ಬ್ರಹ್ಮಾಸ್ತ್ರದಂತಹ ಪರಿಹಾರವನ್ನು ತಿಳಿಸಿಕೊಡಲಿದ್ದೇನೆ. ಅದಕ್ಕೂ ಮುನ್ನ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಜನವರಿ ತಿಂಗಳಲ್ಲಿ ಸಾಡೆಸಾತಿಯ ಪ್ರಭಾವ ತಗ್ಗಿ ನಿಮಗೆ ಮನಃಶಾಂತಿ ಸಿಗಲು ಶನಿ ದೇವರನ್ನು ಮತ್ತು ಶನಿಯನ್ನು ನಿಯಂತ್ರಿಸುವ ಹನುಮಂತನನ್ನು ನೆನೆಯುತ್ತಾ ಎಲ್ಲರೂ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಶನೀಶ್ವರಾಯ ನಮಃ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಬನ್ನಿ ಶನಿಯ ಪಾದಕ್ಕೆ ನಮಸ್ಕರಿಸುತ್ತಾ ಭವಿಷ್ಯವನ್ನು ತಿಳಿಯೋಣ. ಸ್ನೇಹಿತರೆ, ಕುಂಭರಾಶಿಯವರು ಭವಿಷ್ಯದ ಬಗ್ಗೆ ಹೆಚ್ಚು ಯೋಚಿಸುವವರು. ನಿಮ್ಮ ರಾಶ್ಯಾಧಿಪತಿ ಶನಿ, ಆದ್ದರಿಂದ ನೀವು ನ್ಯಾಯನಿಷ್ಠುರರು. ನಿಮ್ಮ ಸಹಜ ಗುಣ ಎಂದರೆ ಪರೋಪಕಾರ. ಬೇರೆಯವರಿಗೆ ಸಹಾಯ ಮಾಡಲು ನೀವು ನಿಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಹೋಗುತ್ತೀರಿ. ಸಮಾಜ ಸುಧಾರಣೆಯ ಬಗ್ಗೆ ಸದಾ ಚಿಂತಿಸುತ್ತೀರಿ. ಆದರೆ ನಿಮ್ಮ ಅಸಹಜ ಗುಣ ಎಂದರೆ ಜಡ್ಡುತನ ಅಥವಾ ಸೋಮಾರಿತನ. ಕೆಲವೊಮ್ಮೆ ನೀವು ಎಷ್ಟು ಚಟುವಟಿಕೆಯಿಂದ ಇರುತ್ತೀರಿ ಎಂದರೆ ಯಾರೂ ನಿಮ್ಮನ್ನು ಹಿಡಿಯಲು ಸಾಧ್ಯವಿಲ್ಲ. ಆದರೆ ಒಮ್ಮೆ ಬೇಜಾರಾದರೆ ಹಾಸಿಗೆಯಿಂದ ಏಳುವುದೇ ಇಲ್ಲ. ಜನವರಿ ತಿಂಗಳಲ್ಲಿ ನಿಮ್ಮ ಈ ಸೋಮಾರಿತನವೇ ನಿಮಗೆ ಶತ್ರುವಾಗಬಹುದು. ಗ್ರಹಗಳ ಸ್ಥಿತಿಯನ್ನು ನೋಡುವುದಾದರೆ ಸಾಡೆಸಾತಿ ನಡೆಯುತ್ತಿರುವುದರಿಂದ ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡಬೇಕು. ಸಣ್ಣ ತಪ್ಪು ಕೂಡ ದೊಡ್ಡ ಶಿಕ್ಷೆಯನ್ನು ನೀಡಬಹುದು. ಆದರೆ ನೆನಪಿಡಿ, ಕುಂಭರಾಶಿಯವರಿಗೆ ಶನಿ ಕೆಟ್ಟವನಲ್ಲ. ಅವನು ನಿಮ್ಮ ತಂದೆಯ ಸ್ಥಾನದಲ್ಲಿದ್ದು ಪಾಠ ಕಲಿಸುತ್ತಾನೆ ಅಷ್ಟೇ. ಜನವರಿಯಲ್ಲಿ ಗುರುಬಲ ನಿಮಗೆ ಸಾಧಾರಣವಾಗಿದ್ದರು. ನಿಮ್ಮ ಬುದ್ಧಿವಂತಿಕೆ ನಿಮ್ಮನ್ನು ಕಾಪಾಡಲಿದೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಮಾತನಾಡೋಣ. ಕುಂಭರಾಶಿಯ ಉದ್ಯೋಗಸ್ಥರಿಗೆ ಜನವರಿ ತಿಂಗಳು ಒತ್ತಡದ ಜೊತೆಗೆ ಅವಕಾಶ ಇರುವ ತಿಂಗಳು. ನೀವು ಮಾಡುತ್ತಿರುವ ಕೆಲಸದಲ್ಲಿ ಮೇಲಧಿಕಾರಿಗಳಿಂದ ಟೀಕೆಗಳು ಬರಬಹುದು. ನೀವು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಎನ್ನುವ ಮಾತುಗಳು ನಿಮ್ಮ ಕಿವಿಗೆ ಬೀಳಬಹುದು. ಇದು ನಿಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ನೀಡಬಹುದು. ಆದರೆ ಕೋಪಗೊಂಡು ರಾಜೀನಾಮೆ ಕೊಡುವ ನಿರ್ಧಾರ ಮಾಡಬೇಡಿ. ಯಾಕೆಂದರೆ ಈಗ ಕೆಲಸ ಬಿಟ್ಟರೆ ಇನ್ನೊಂದು ಕೆಲಸ ಸಿಗುವುದು ಕಷ್ಟವಾಗಬಹುದು. ಐಟಿ, ಸಂಶೋಧನೆ ಅಥವಾ ಸಮಾಜ ಸೇವೆಗೆ ಸಂಬಂಧಿಸಿದ ಎನ್ಜಿಒಗಳಲ್ಲಿ ಕೆಲಸ ಮಾಡುವವರಿಗೆ ಈ ತಿಂಗಳು ಉತ್ತಮವಾಗಿದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರು ಜನವರಿ ತಿಂಗಳಲ್ಲಿ ಸ್ವಲ್ಪ ನಿರಾಶೆ ಅನುಭವಿಸಬಹುದು. ಫಲಿತಾಂಶಗಳು ತಡವಾಗಬಹುದು ಅಥವಾ ಅಂದುಕೊಂಡ ಜಾಗಕ್ಕೆ ವರ್ಗಾವಣೆ ಸಿಗದೇ ಇರಬಹುದು. ತಾಳ್ಮೆ ಕಳೆದುಕೊಳ್ಳಬೇಡಿ, ಇದು ಕೇವಲ ಗ್ರಹಗಳ ಆಟ. ವ್ಯಾಪಾರಸ್ಥರಿಗೆ, ವಿಶೇಷವಾಗಿ ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ಸ್ ಅಥವಾ ಆನ್ಲೈನ್ ಬಿಸಿನೆಸ್ ಮಾಡುವವರಿಗೆ ಮಿಶ್ರ ಫಲ. ಲಾಭ ಬರುತ್ತದೆ, ಆದರೆ ಬಂದ ಲಾಭವನ್ನು ಮರುಹೂಡಿಕೆ ಮಾಡಬೇಕಾಗುತ್ತದೆ ಅಥವಾ ಸಾಲದ ಬಡ್ಡಿ ಕಟ್ಟಲು ಖರ್ಚಾಗಬಹುದು. ಹೊಸ ಬ್ರಾಂಚ್ ತೆರೆಯಲು ಅಥವಾ ದೊಡ್ಡ ಮಟ್ಟದ ರಿಸ್ಕ್ ತೆಗೆದುಕೊಳ್ಳಲು ಜನವರಿ ತಿಂಗಳು ಸೂಕ್ತವಲ್ಲ. ನಿಮ್ಮ ಹಳೆಯ ಗ್ರಾಹಕರನ್ನು ಉಳಿಸಿಕೊಳ್ಳುವುದರ ಕಡೆಗೆ ಗಮನ ಕೊಡಿ. ಸ್ಟಾಕ್ ಮಾರ್ಕೆಟ್ನಲ್ಲಿ ಕುಂಭರಾಶಿಯವರು ಬಹಳ ಎಚ್ಚರವಾಗಿರಬೇಕು. ದೊಡ್ಡ ಮೊತ್ತದ ಹಣವನ್ನು ಕಳೆದುಕೊಳ್ಳುವ ಯೋಗವಿದೆ. ಆದ್ದರಿಂದ ತಜ್ಞರ ಸಲಹೆ ಇಲ್ಲದೆ ಟ್ರೇಡಿಂಗ್ ಮಾಡಬೇಡಿ. ನಿರುದ್ಯೋಗಿಗಳ ಪಾಡು ಈ ತಿಂಗಳು ಸ್ವಲ್ಪ ಕಷ್ಟ ಎನಿಸಬಹುದು. ಎಷ್ಟೇ ಪ್ರಯತ್ನ ಪಟ್ಟರೂ ಅರ್ಹತೆಗೆ ತಕ್ಕ ಕೆಲಸ ಸಿಗುತ್ತಿಲ್ಲ ಎಂದು ಕೊರಗುತ್ತೀರಿ. ಆದರೆ ಜನವರಿ ತಿಂಗಳ ಅಂತ್ಯದಲ್ಲಿ ನಿಮ್ಮ ಸ್ನೇಹಿತರ ಅಥವಾ ಹಳೆಯ ಪರಿಚಯಸ್ಥರ ಮೂಲಕ ಒಂದು ಸಣ್ಣ ಅವಕಾಶ ಸಿಗಬಹುದು. ಅದನ್ನು ಕಡೆಗಣಿಸಬೇಡಿ. ಸಣ್ಣ ಕೆಲಸದಿಂದಲೇ ದೊಡ್ಡ ಸಾಧನೆ ಮಾಡಲು ಸಾಧ್ಯ. ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರು ಜನವರಿ ತಿಂಗಳಲ್ಲಿ ಹಗ್ಗದ ಮೇಲಿನ ನಡಿಗೆಯನ್ನು ಅನುಭವಿಸುತ್ತಾರೆ. ಆರ್ಥಿಕ ಮುಗ್ಗಟ್ಟು ನಿಮ್ಮನ್ನು ಬಾಧಿಸಬಹುದು. ಮನೆಯ ಬಾಡಿಗೆ, ಮಕ್ಕಳ ಫೀಸ್ ಅಥವಾ ಆಸ್ಪತ್ರೆ ಖರ್ಚುಗಳು ಒಟ್ಟಿಗೆ ಬಂದು ನಿಮ್ಮ ಜೇಬನ್ನು ಖಾಲಿ ಮಾಡಬಹುದು. ಸಾಲಬಾಧೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸಾಲಗಾರರು ಫೋನ್ ಮಾಡಿ ಪೀಡಿಸಬಹುದು. ಇಂತಹ ಸಮಯದಲ್ಲಿ ನೀವು ಧೈರ್ಯಗೆಡಬಾರದು. ಅನಗತ್ಯ ಖರ್ಚುಗಳನ್ನು, ಅಂದರೆ ಹೋಟೆಲ್ ಊಟ, ಸಿನಿಮಾ ಅಥವಾ ಬಟ್ಟೆ ಬರೆ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಕೊಟ್ಟ ಸಾಲ ವಾಪಸ್ ಬರುವ ನಿರೀಕ್ಷೆ ಇಟ್ಟುಕೊಳ್ಳಬೇಡಿ. ಸದ್ಯಕ್ಕೆ ನಿಮ್ಮ ಬಳಿ ಇರುವ ಹಣವನ್ನು ಉಳಿಸಿಕೊಳ್ಳುವುದೇ ದೊಡ್ಡ ಸಾಧನೆ. ಗೃಹಿಣಿಯರಿಗೆ ಈ ತಿಂಗಳು ಹಣಕಾಸಿನ ಹೊಂದಾಣಿಕೆ ಮಾಡುವುದು ಸವಾಲಾಗಬಹುದು. ಗಂಡನ ಆದಾಯದಲ್ಲಿ ಇಳಿಕೆಯಾಗಬಹುದು ಅಥವಾ ವ್ಯಾಪಾರದಲ್ಲಿ ನಷ್ಟವಾಗಬಹುದು. ಆಗ ನೀವು ಮನೆಯನ್ನು ನಿಭಾಯಿಸಬೇಕಾಗುತ್ತದೆ. ಕುಟುಂಬ ಜೀವನದಲ್ಲಿ ಕುಂಭರಾಶಿಯವರು ಶಾಂತಿಯನ್ನು ಕಾಪಾಡಿಕೊಳ್ಳಲು ಮೌನವಾಗಿರುವುದು ಒಳ್ಳೆಯದು. ನಿಮ್ಮ ನೇರ ಮಾತುಗಳು
ಮನೆಯವರ ಮನಸ್ಸನ್ನು ನೋಯಿಸಬಹುದು. ಜನವರಿ ತಿಂಗಳಲ್ಲಿ ತಂದೆಯ ಆರೋಗ್ಯ ಅಥವಾ ತಂದೆಯ ಸಮಾನರಾದವರ ಆರೋಗ್ಯ ಹದಗೆಡಬಹುದು. ಆಸ್ಪತ್ರೆಯ ಅಲೆದಾಟ ಇರುತ್ತದೆ. ಗಂಡ ಹೆಂಡತಿಯ ನಡುವೆ ಶೀತಲ ಸಮರ ನಡೆಯಬಹುದು. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಜಗಳವಾಡುವ ಸಾಧ್ಯತೆ ಇದೆ. ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುವ ಭಾವನೆ ನಿಮಗೆ ಬರಬಹುದು. ಆದರೆ ನೆನಪಿಡಿ, ಇದು ಸಾಡೆಸಾತಿಯ ಪ್ರಭಾವ. ಎಲ್ಲವೂ ಸರಿಯಾಗುತ್ತದೆ. ತಾಳ್ಮೆಯಿರಲಿ. ಜಮೀನು ತಂಟೆ ತಾಪತ್ರಯಗಳಲ್ಲಿ ನಿಮ್ಮ ಸಂಬಂಧಿಕರೇ ನಿಮ್ಮ ವಿರುದ್ಧ ಸಾಕ್ಷಿ ಹೇಳಬಹುದು. ಕೋರ್ಟ್ ವಿಚಾರಗಳಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕುಂಭರಾಶಿಯವರು ಸ್ವಲ್ಪ ಗೊಂದಲದಲ್ಲಿ ಇರುತ್ತಾರೆ. ಸ್ನೇಹವನ್ನು ಪ್ರೀತಿ ಎಂದು ತಿಳಿದುಕೊಳ್ಳುವ ಅಥವಾ ಪ್ರೀತಿಯನ್ನು ಕೇವಲ ಸ್ನೇಹ ಎಂದು ಭಾವಿಸುವ ಗೊಂದಲ ನಿಮ್ಮಲ್ಲಿರುತ್ತದೆ. ಈ ತಿಂಗಳು ಲವ್ ಪ್ರಪೋಸ್ ಮಾಡಲು ಹೋಗಬೇಡಿ. ತಿರಸ್ಕಾರ ಎದುರಾಗಬಹುದು. ಈಗಾಗಲೇ ಪ್ರೀತಿಯಲ್ಲಿರುವವರು ನಿಮ್ಮ ಸಂಗಾತಿಯ ಜೊತೆ ಪ್ರಾಮಾಣಿಕವಾಗಿರಿ. ಮುಚ್ಚುಮರೆ ಬೇಡ. ಅವಿವಾಹಿತರಿಗೆ ಮದುವೆ ಮಾತುಕತೆಗಳು ನಡೆಯಬಹುದು. ಆದರೆ ಅಂತಿಮ ನಿರ್ಧಾರಕ್ಕೆ ಬರಲು ವಿಳಂಬವಾಗಬಹುದು. ಸಂತಾನ ಭಾಗ್ಯದ ನಿರೀಕ್ಷೆಯಲ್ಲಿರುವವರಿಗೆ ಜನವರಿ ತಿಂಗಳು ಸಾಧಾರಣವಾಗಿದೆ. ದೇವರ ಪ್ರಾರ್ಥನೆ ಮತ್ತು ವೈದ್ಯಕೀಯ ಚಿಕಿತ್ಸೆಯನ್ನು ಮುಂದುವರಿಸಿ. ವಿದ್ಯಾರ್ಥಿಗಳೇ, ನಿಮ್ಮ ಮನಸ್ಸು ಚಂಚಲವಾಗಿರುತ್ತದೆ. ಓದಲು ಕುಳಿತರೆ ನಿದ್ದೆ ಬರುತ್ತದೆ ಅಥವಾ ಬೇರೆ ಆಲೋಚನೆಗಳು ಬರುತ್ತವೆ. ಇದು ಶನಿಯ ಪ್ರಭಾವ. ನೀವು ಬಲವಂತವಾಗಿಯಾದರೂ ಓದಲೇಬೇಕು. ಟೆಕ್ನಿಕಲ್ ಕೋರ್ಸ್, ಕಂಪ್ಯೂಟರ್ ಸೈನ್ಸ್ ಅಥವಾ ಏವಿಯೇಷನ್ ಕಲಿಯುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಚೆನ್ನಾಗಿದೆ. ವಿದೇಶ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರು ಆರ್ಥಿಕ ಸಮಸ್ಯೆಯಿಂದಾಗಿ ಸ್ವಲ್ಪ ದಿನ ಆ ಕನಸನ್ನು ಮುಂದೂಡಬೇಕಾಗಬಹುದು. ವಿಶಿಷ್ಟ ಸ್ಕಿಲ್ ಕಲಿಯುವ ಯೋಗವಿದೆ. ಬಹುಶಃ ಆನ್ಲೈನ್ ಮೂಲಕ ಹೊಸ ಕೋರ್ಸ್ ಸೇರಿಕೊಳ್ಳಬಹುದು. ಆರೋಗ್ಯದ ವಿಚಾರದಲ್ಲಿ ಕುಂಭರಾಶಿಯವರು ನಿರ್ಲಕ್ಷ್ಯ ಮಾಡಲೇಬಾರದು. ನಿಮಗೆ ಕಾಲಿನ ಸಮಸ್ಯೆ ಅಂದರೆ ಮಂಡಿ ಚಿಪ್ಪು, ಸವೆತ, ಪಾದದ ನೋವು ಅಥವಾ ನರಗಳ ದೌರ್ಬಲ್ಯ ಕಾಡಬಹುದು. ಶನಿ ವಾಯು ತತ್ವದವನಾದ್ದರಿಂದ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣ ಸಮಸ್ಯೆ ಹೆಚ್ಚಾಗಬಹುದು. ನೀರು ಜಾಸ್ತಿ ಕುಡಿಯಿರಿ ಮತ್ತು ಮಾನಸಿಕ ಒತ್ತಡದಿಂದ ನಿದ್ದೆ ಬಾರದೇ ಇರಬಹುದು. ರಾತ್ರಿ ವೇಳೆ ಮೊಬೈಲ್ ನೋಡುವುದನ್ನು ಕಡಿಮೆ ಮಾಡಿ, ಧ್ಯಾನ ಮಾಡಿ. ವಯೋವೃದ್ಧರು ಬಾತ್ರೂಮ್ನಲ್ಲಿ ಅಥವಾ ಮೆಟ್ಟಿಲು ಹತ್ತುವಾಗ ಜಾಗ್ರತೆ ವಹಿಸಿ. ಈಗ ವಿಡಿಯೋದ ಅತಿ ಮುಖ್ಯವಾದ ಭಾಗ. 2026ರಲ್ಲಿ ಕುಂಭರಾಶಿಯವರು ಎದುರಿಸಬೇಕಾದ ಆ ಭಯಾನಕ ಸವಾಲು ಯಾವುದು ಸ್ನೇಹಿತರೆ? ಅದು ಅಪವಾದ ಮತ್ತು ಮಾನಸಿಕ ಖಿನ್ನತೆ. ಹೌದು, ನೀವು ಮಾಡದ ತಪ್ಪಿಗೆ ನಿಮ್ಮ ಮೇಲೆ ಆರೋಪಗಳು ಬರಬಹುದು. ಸಮಾಜದಲ್ಲಿ ನಿಮ್ಮ ಹೆಸರನ್ನು ಕೆಡಿಸಲು ಕೆಲವರು ಸಂಚು ಮಾಡಬಹುದು. ಕಚೇರಿಯಲ್ಲಿ ಹಣಕಾಸಿನ ಅವ್ಯವಹಾರದ ಆರೋಪ ಅಥವಾ ವೈಯಕ್ತಿಕ ಜೀವನದಲ್ಲಿ ಚಾರಿತ್ರ್ಯದ ಬಗ್ಗೆ ಕೆಟ್ಟ ಮಾತುಗಳು ಕೇಳಿಬರಬಹುದು. ಇದರಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಬಹುದು, ಖಿನ್ನತೆಗೆ ಜಾರಬಹುದು. ನಾನು ಇಷ್ಟೆಲ್ಲ ಒಳ್ಳೆಯದು ಮಾಡಿದರೂ ನನಗೆ ಯಾಕೆ ಹೀಗೆ ಎಂದು ನೀವು ದೇವರನ್ನು ಪ್ರಶ್ನಿಸಬಹುದು. ಆದರೆ ಸ್ನೇಹಿತರೆ, ಇದು ಶನಿ ಮಹಾತ್ಮ ನಿಮ್ಮನ್ನು ಪರೀಕ್ಷಿಸುತ್ತಿರುವ ರೀತಿ. ನೀವು ಸತ್ಯದ ದಾರಿಯಲ್ಲಿದ್ದರೆ ಯಾರೂ ನಿಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಈ ಅಪವಾದಗಳು ತಾತ್ಕಾಲಿಕ. ಕೊನೆಯಲ್ಲಿ ಸತ್ಯಕ್ಕೆ ಜಯ ಸಿಗುತ್ತದೆ. ಧೈರ್ಯಗೆಡಬೇಡಿ. ಹಾಗಾದರೆ ಈ ಸಾಡೆಸಾತಿಯ ಕಷ್ಟಗಳಿಗೆ, ಅಪವಾದಗಳಿಗೆ ಮತ್ತು ಆರೋಗ್ಯ ಸಮಸ್ಯೆಗೆ ಪರಿಹಾರವೇನು? ಕುಂಭರಾಶಿಯವರಿಗೆ ಅತ್ಯಂತ ಪರಿಣಾಮಕಾರಿ ಪರಿಹಾರಗಳನ್ನು ಹೇಳುತ್ತೇನೆ ಕೇಳಿ. ಕುಂಭರಾಶಿಯವರು ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪ ಹಚ್ಚುವುದು ಕಡ್ಡಾಯ. ಮತ್ತು ಸಾಧ್ಯವಾದಷ್ಟು ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿ. ಇದು ಶನಿಯ ಕೋಪವನ್ನು ಕಡಿಮೆ ಮಾಡುತ್ತದೆ. ಶನಿಯನ್ನು ನಿಯಂತ್ರಿಸುವ ಏಕೈಕ ಶಕ್ತಿ ಹನುಮಂತ. ಪ್ರತಿದಿನ ಅಥವಾ ಕನಿಷ್ಠ ಶನಿವಾರದಂದು ಹನುಮಾನ್ ಚಾಲಿಸಾವನ್ನು 11 ಬಾರಿ ಪಠಿಸಿ. ಇದು ನಿಮಗೆ ಮಾನಸಿಕ ಧೈರ್ಯವನ್ನು ತುಂಬುತ್ತದೆ. ನಿಮ್ಮ ಮನೆಯ ಬಳಿ ಅಥವಾ ದೇವಸ್ಥಾನದಲ್ಲಿ ಕಸ ಗುಡಿಸುವುದು, ಸ್ವಚ್ಛತೆ ಮಾಡುವುದು ಮಾಡಿ. ಶನಿ ದೇವರಿಗೆ ಅಹಂಕಾರ ಇಲ್ಲದವರು. ಇಷ್ಟ ಶ್ರಮದಾನ ಮಾಡುವುದರಿಂದ ನಿಮ್ಮ ಕರ್ಮಗಳು ಕಳೆಯುತ್ತವೆ. ಕಾಗೆಗೆ ಅನ್ನ ಇಡುವುದು ಅಥವಾ ನಾಯಿಗಳಿಗೆ ಬಿಸ್ಕೆಟ್ ಹಾಕುವುದು ಶನಿ ದೋಷಕ್ಕೆ ಅತ್ಯುತ್ತಮ ಪರಿಹಾರ. ಸ್ನೇಹಿತರೆ, 2026ರ ಜನವರಿ ತಿಂಗಳು ಕುಂಭರಾಶಿಯವರಿಗೆ ಸುಲಭದ ದಾರಿಯಲ್ಲ. ಅದು ಮುಳ್ಳಿನ ಹಾದಿ. ಆದರೆ ಆ ಮುಳ್ಳಿನ ಹಾದಿಯಲ್ಲೇ ನೀವು ಗಮ್ಯವನ್ನು ಸೇರಬೇಕು. ನಿಮ್ಮ ಮೇಲೆ ನಂಬಿಕೆ ಇಡಿ. ಆ ಶನಿ ಮಹಾತ್ಮನ ಮೇಲೆ ಭಾರ ಹಾಕಿ ಮುನ್ನಡೆಯಿರಿ. ಕತ್ತಲು ಸರಿದು ಬೆಳಕು ಬಂದೇ ಬರುತ್ತದೆ. ನಿಮ್ಮೆಲ್ಲರಿಗೂ ಒಳಿತಾಗಲಿ. ಈ ವಿಡಿಯೋದಲ್ಲಿ ನೀಡಿದ ಮಾಹಿತಿ ನಿಮಗೆ ಧೈರ್ಯ ತುಂಬಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸಮಸ್ಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಮುಖ್ಯವಾಗಿ ತಪ್ಪದೇ ಓಂ ಶ್ರೀ ಶನೀಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ. ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ರಾಶಿ ಚಕ್ರದ ಕೊನೆಯ ರಾಶಿಯಾದ ಮೀನ ರಾಶಿಯ ಭವಿಷ್ಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಶುಭ ದಿನ.